ಮಧ್ಯಾಹ್ನ 2:45ಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಆದರೆ ಆ ಶಿಕ್ಷೆಯ ಪ್ರಮಾಣ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಡೆದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಕೋರ್ಟ್ ಹಾಲ್ ಹೊರಗಿನ ಆವರಣದಲ್ಲೂ ಕೂಡ ಮತ್ತೆ ಕಣ್ಣೀರು ಹಾಕಿದಾರಂತೆ ಪ್ರಜ್ವಲ್ ರೇವಣ್ಣ. ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡುವಂತಹ ಕೆಲಸವನ್ನ ಮಾಡಿದೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಪ್ರಜ್ವಲ್ ರೇವಣ್ಣ ಅವರಿಗೆ ಕಣ್ಣೀರೇ ಗತಿಯಾಗ್ಬಿಟ್ಟಿದೆ. ಕೋರ್ಟ್ ಹಾಲ್ ನಲ್ಲೂ ಕಣ್ಣೀರು ಹಾಕಿದ್ರು, ನ್ಯಾಯಾಧೀಶರ ಮುಂದೆಯೂ ಕಣ್ಣೀರು ಹಾಕಿದ್ರು. ಕೋರ್ಟ್ ಹಾಲ್ ನಿಂದ ಹೊರಗಡೆ ಬಂದಿದ್ದಾರೆ, ಅಲ್ಲೂ ಕೂಡ ಕಣ್ಣೀರು ಹಾಕ್ತಾ ನಿಂತಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಮಾಡಿರುವಂತಹ ಅಪರಾಧ ಸಾಬೀತಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಲಭ್ಯವಾಗಿದ್ದಾವೆ. ಆ ಸಾಕ್ಷಿಗಳನ್ನ ಆಧರಿಸಿ ಪ್ರಜ್ವಲ್ ರೇವಣ್ಣ ಅಪರಾಧಿ, ಮನೆ ಕೆಲಸದಾಕಿಯ ಮೇಲೆ, ತನ್ನಷ್ಟೇ ವಯಸ್ಸಿನ ಮಗ ಇರುವಂತಹ ಮಹಿಳೆಯ ಮೇಲೆ ಆತ ಅತ್ಯಾಚಾರವನ್ನ ಎಸಗಿರೋದು ನಿಜ ಅನ್ನೋದು ರುಜುವಾತಾಗಿದೆ ಸಾಕ್ಷಿಗಳನ್ನ ಆಧರಿಸಿ. ಅದಾದ ಬಳಿಕ ದೋಷಿ ಅಪರಾಧಿ ಅಂತ ಹೇಳಿ ಕೋರ್ಟ್ ನಿನ್ನೆ ತೀರ್ಪನ್ನ ಕೊಟ್ಟಿತ್ತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಮಧ್ಯಾಹ್ನ 2:45ಕ್ಕೆ. ಆ ಶಿಕ್ಷೆಯ ಪ್ರಮಾಣ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಡೆದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಒಂದು ಮಾತು ಕೇಳ್ತಾರೆ, ನಿಮಗೇನಾದ್ರೂ ಹೇಳೋದಕ್ಕಿದೆಯಾ ಅಂತ ಹೇಳಿ ನ್ಯಾಯಾಧೀಶರು ಕೇಳ್ತಾರೆ. ಆಗ ಪ್ರಜ್ವಲ್ ರೇವಣ್ಣ ಕಣ್ಣೀರಿಡ್ತಾನೆ ಮಾತನಾಡ್ತಾರೆ. ನಾನು ಹಲವು ಮಹಿಳೆಯರೊಂದಿಗೆ ಇಂತಹ ಕೃತ್ಯವನ್ನ ನಡೆಸಿದ್ದೇನೆ ಅಂತ ಹೇಳ್ತಾರೆ. ನಾನು ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ಯಾರೂ ಆರೋಪವನ್ನ ಮಾಡಲಿಲ್ಲ. ನಾನು ರೇಪ್ ಮಾಡಿದ್ರೆ ಅವ್ರು ಯಾಕೆ ಹೇಳಲಿಲ್ಲ? ಆ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಆರೋಪವನ್ನ ಮಾಡಿದ್ದಾರೆ. ಯಾವ ಮಹಿಳೆಯು ನಾನ್ ರೇಪ್ ಮಾಡಿದ್ದೀನಿ ಅಂತ ಹೇಳೋಕ್ ಮುಂದೆ ಬರಲಿಲ್ಲ, ಆದ್ರೆ ಪೊಲೀಸರು ಈ ಕೆಲಸವನ್ನ ಮಾಡಿಸಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾನು ತಲೆ ಬಾಗ್ತೀನಿ, ಆದ್ರೆ ನನ್ನ ತಂದೆ ತಾಯಿಯನ್ನ ಕಳೆದ 6 ತಿಂಗಳಿಂದ ನಾನು ನೋಡಿಲ್ಲ. ನನ್ನ ರೆಕಾರ್ಡ್ ಪರಿಶೀಲಿಸಿ, ನಾನೊಬ್ಬ ಮೆರಿಟ್ ವಿದ್ಯಾರ್ಥಿಯಾಗಿದ್ದೋನು. ನಾನು ಮಾಡಿದ ಒಂದೇ ತಪ್ಪು ಅಂದ್ರೆ ರಾಜಕೀಯದಲ್ಲಿ ಬೇಗ ಬೆಳೆದಿದ್ದು. ದಯವಿಟ್ಟು ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಕಣ್ಣೀರಿಟ್ಕೊಂಡೇ ಮನವಿ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಪ್ರಬಲವಾದಂತಹ ವಾದ ಪ್ರತಿವಾದ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಾಗಿತ್ತು. ಏನಾಗಬಹುದು ಅನ್ನುವಂಥ ಕುತೂಹಲ. ಸದ್ಯ ಕೋರ್ಟ್ ಆವರಣದಲ್ಲಿ ಏನ್ ನಡೀತಾ ಇದೆ? ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಪ್ರಜ್ವಲ್ ರೇವಣ್ಣ ಅವರಿಗೆ? ಕಣ್ಣೀರು ಧಾರೆಯಾಗಿ ಹರಿತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂಕಿತಾ, ವಿದ್ಯೆ ಖಂಡಿತವಾಗ್ಲು ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಬೇಕಾಗಿತ್ತು. ಈಗ ಸಾಕಷ್ಟು ಆರ್ಗ್ಯುಮೆಂಟ್ ಗಳನ್ನ ಕೂಡ ಎರಡೂ ಕಡೆಯಿಂದ ವಾದ ಮತ್ತೆ ಪ್ರತಿವಾದವನ್ನ ಜಡ್ಜ್ ಆಲಿಸ್ತಾರೆ. ಅದಾದ ಬಳಿಕ ಈಗ ಶಿಕ್ಷೆ ಪ್ರಮಾಣದ ಕುರಿತಂತೆ ತೀರ್ಪು ನೀಡೋದಕ್ಕೆ ಮಧ್ಯಾಹ್ನ 2:45ಕ್ಕೆ ಪೋಸ್ಟ್ಪೋನ್ ಮಾಡಿರುವಂತದ್ದು. ಅಂದ್ರೆ ಮಧ್ಯಾಹ್ನ 2:45ಗೆ ಈ ಒಂದು ಶಿಕ್ಷೆಯ ಪ್ರಮಾಣದ ತೀರ್ಪು ಏನಿದೆ ಅದನ್ನ ನ್ಯಾಯಾಲಯ ಕೊಡುತ್ತೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಇಡ್ತಾ ಇರುವಂತದ್ದು ಕೋರ್ಟ್ ಆವರಣದ ಒಳಭಾಗ, ಹಾಗೆ ಈಗ ಏನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಯಾವ ರೀತಿ ಅಂದ್ರೆ ಎಷ್ಟು ವರ್ಷದ ಶಿಕ್ಷೆ ಪ್ರಕಟ ಆಗ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಜೀವನ ಪರ್ಯಂತ ಜೈಲಿನಲ್ಲೇ ಕಳೆಯುವಂತಹ ಪರಿಸ್ಥಿತಿ ಎದುರಾಗ್ಬೋದ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ದುಃಖಿತರಾಗಿ ಕಣ್ಣೀರನ್ನ ಇಡ್ತಾ ಇರುವಂತದ್ದು. ಇವತ್ತು ಕೂಡ ಅಂದ್ರೆ ಈಗಲೂ ಕೂಡ ಸಾಕಷ್ಟು ವಾದ ಮತ್ತೆ ಪ್ರತಿವಾದ ಕೋರ್ಟ್ ನಲ್ಲಿ ನಡೆಯಿತು. ಸರ್ಕಾರದ ಪರ ವಕೀಲರು ಕೂಡ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಜಡ್ಜಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಪ್ರಭಾವಿ ವ್ಯಕ್ತಿಗಳು ಈ ತರದ ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಪಾಠ ಆಗುತ್ತೆ. ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮೆಸೇಜ್ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಶಿಕ್ಷೆಯನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. ಅದಕ್ಕೆ ಪ್ರತಿವಾದವಾಗಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಕೂಡ ವಾದವನ್ನ ಮಾಡ್ತಾರೆ. ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು, ಯಾಕಂತಂದ್ರೆ ಯುವ ರಾಜಕಾರಣಿ ಇದ್ದಾರೆ. ಸೊ ಅವರು ಯಾವಾಗ ಚುನಾವಣೆಗೆ ನಿಲ್ಬೇಕು ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಏನಿದೆ ಅದನ್ನ ವೈರಲ್ ಮಾಡಿರುವಂತದ್ದು. ಹಾಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಜಡ್ಜ್ ಒಂದಷ್ಟು ಪ್ರಶ್ನೆಯನ್ನ ಹಾಕಿರುವಂತದ್ದು. ಅಂದ್ರೆ ಯಾಕೆ ಕನಿಷ್ಠ ಶಿಕ್ಷೆ ಹಾಗೂ ಗರಿಷ್ಠ ಶಿಕ್ಷೆ ನೀಡಬೇಕು ಹೇಳಿ ಅಂತ ಹೇಳಿ ಅಡ್ವೊಕೇಟ್ಗೆ ಕೇಳ್ತಾರೆ. ಆ ಸಂದರ್ಭದಲ್ಲಿ IT ಆಕ್ಟ್ ಅಡಿಯಲ್ಲೂ ಕೂಡ ಈ ಒಂದು ಕೇಸ್ ದಾಖಲಾಗಿರುವಂತದ್ದು. ಹಾಗಾಗಿ ಸಂತ್ರಸ್ತ ಮಹಿಳೆಗೆ ಆರೋಪಿನ ವಯಸ್ಸಿನ ಮಗ ಇದ್ದಾನೆ, ಅಂದ್ರೆ ಪ್ರಜ್ವಲ್ ರೇವಣ್ಣ ವಯಸ್ಸಿನ ಮಗ ಕೂಡ ಇರುವಂತದ್ದು. ಹಾಗಾಗಿ ಮಹಿಳೆಗೆ ದೈಹಿಕ ಹಿಂಸೆ ಮಾತ್ರ ಅಲ್ಲ ಮಾನಸಿಕ ಹಿಂಸೆ ಕೂಡ ಆಗಿದೆ.
ವಿಡಿಯೋ ವೈರಲ್ ಆದಾಗ ಸಂತ್ರಸ್ತ ಮಹಿಳೆ ಆತ್ಮಹತ್ಯೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಅವರು ಈಗಲೂ ಕೂಡ ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ವಿಡಿಯೋ ವೈರಲ್ ಆಯಿತು ಆ ಸಂದರ್ಭದಲ್ಲಿ ಅವರು ಮನೆಯಿಂದ ಹೊರ ಹೋಗೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರ್ಗ್ಯುಮೆಂಟ್ ಆಡಿರುವಂತದ್ದು. ಜೊತೆಗೆ ತನಗಾದಂತಹ ಅನ್ಯಾಯವನ್ನ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿ ಆರೋಪಿ ಅತ್ಯಾಚಾರವನ್ನ ಮಾಡಿದ್ದಾನೆ. ಜೊತೆಗೆ ಮಹಿಳೆಯನ್ನ ಆರೋಪಿ ಕುಟುಂಬ ಏನಿದೆ ಕಿಡ್ನಾಪ್ ಕೂಡ ಮಾಡಿದ್ದಾರೆ, ಹೆದರಿಸುವ ಪ್ರಯತ್ನ, ಜೊತೆಗೆ ಸಾಕ್ಷಿ ತಿರುಚುವಂತಹ ಯತ್ನವನ್ನ ಕೂಡ ಮಾಡಿದ್ರು. ಜೊತೆಗೆ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿಕೆ ಕೊಡಿಸುವಂತಹ ಕೂಡ ಕೆಲಸವನ್ನ ಆರೋಪಿಯ ಕುಟುಂಬ ಮಾಡಿತ್ತು ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ಇಂತಹ ಕೃತ್ಯ ಎಸಗಿರುವಂತಹ ಆರೋಪಿಗೆ ಯಾವುದೇ ಪಶ್ಚಾತ್ತಾಪ ಕಾಡ್ತಾ ಇಲ್ಲ. ಜೊತೆಗೆ ಚಿಕ್ಕವರ ಮೇಲೆ ಆರೋಪ ಮಾಡುವಂತಹ ಕೆಲಸವನ್ನ ಆ ಟೈಮಲ್ಲಿ ಅಂದ್ರೆ ಯಾವಾಗ ಪ್ರಕರಣ ದಾಖಲಾಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ, ಆ ಟೈಮಲ್ಲಿ ಚಿಕ್ಕವರ ಮೇಲೆ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಜೊತೆಗೆ ಕೋರ್ಟ್ ನಲ್ಲಿ ಅಂದ್ರೆ ಟ್ರಯಲ್ ವಿಳಂಬ ಏನಿದೆ ಅದನ್ನ ಕೂಡ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಜಡ್ಜ್ ಮುಂದೆ ಹೇಳಿರುವಂತದ್ದು. ಹಾಗಾಗಿ ಇಂತಹ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಕನಿಕರ ತೋರ್ಬಾರ್ದು ಅಂತ ಹೇಳಿ ಸರ್ಕಾರದ ಪರ ವಕೀಲರಾಗಿರುವಂತಹ BN ಜಗದೀಶ್ ಅವರು ವಾದವನ್ನ ಮಾಡಿರುವಂತದ್ದು. ಅದನ್ನ ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ನ ಕೆಲ ತೀರ್ಪುಗಳೇನಿದೆ ಅದನ್ನ ಉಲ್ಲೇಖಿಸಿ ವಾದವನ್ನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಜಾಸ್ತಿ ಕೊಟ್ರೆ ಅಥವಾ ಜೀವನ ಪರ್ಯಂತ ಕೊಟ್ರೆ ಇದು ಸಮಾಜಕ್ಕೆ ಒಂದು ಪಾಠ ಆಗುತ್ತೆ. ಮುಂದೆ ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿಯವರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ BN ಜಗದೀಶ್ ಅವರು ಮನವಿಯನ್ನ ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಸರ್ಕಾರದ ಪರ ವಕೀಲ ಅಶೋಕ್ ನಾಯ್ಕ್ ಕೂಡ ವಾದವನ್ನ ಕೂಡ ಮಾಡ್ತಾರೆ. ಅಂದ್ರೆ ಇಂತಹ ಪ್ರಕರಣದಲ್ಲಿ ಅದರಲ್ಲೂ ಈ ಪ್ರಕರಣದಲ್ಲಿ ಈ ಆರೋಪಿ ಏನಿದ್ದಾನೆ ಈತನಿಗೆ ದೊಡ್ಡ ಪ್ರಮಾಣದ ದಂಡವನ್ನ ಕೂಡ ವಿಧಿಸಬೇಕು ಅಂತ ಹೇಳಿ, ಆರೋಪಿ ಬಡ ವ್ಯಕ್ತಿ ಅಲ್ಲ, ಜೊತೆಗೆ ಸಂತ್ರಸ್ತೆಗೆ ಜೀವನ ಮಾಡೋದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಹಣದ ಮೊತ್ತ ಅಂದ್ರೆ ದಂಡವನ್ನ ಕೂಡ ವಿಧಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಜೀವನಕ್ಕೆ ಅಂದ್ರೆ ಸಂತ್ರಸ್ತ ಜೀವನಕ್ಕೆ ಪರಿಹಾರವನ್ನ ಕೂಡ ಘೋಷಿಸಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.